ಎಲ್ಲಾ ಗೃಹಲಕ್ಷ್ಮಿಯರಿಗೆ ಶುಭ ಸುದ್ದಿ. ಹೌದು, ಇವತ್ತು ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು 3 ಕಂತುಗಳು ಅಂದ್ರೆ ಒಟ್ಟು 6,000 ರೂಪಾಯಿಗಳು ಹಣ ಜಮಾ. ಹೌದು ಸ್ನೇಹಿತರೆ, ಕೊನೆಗೂ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್. ಹೌದು, ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ 14ನೇ ಕಂತಿನ ಹಣ ಒಟ್ಟು 6,000 ರೂಪಾಯಿಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತಂತೆ. ಹೌದು, ಮೊನ್ನೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಆಯಾ ತಾಲೂಕು ಕಚೇರಿಗಳಿಂದ ಹಣವನ್ನು ಕೊಡ್ತೀವಿ ಅಂತ ಹೇಳಲಾಗಿತ್ತು. ಆದ್ರೆ ಈಗ ಬೇರೆ ಹೊಸ ಅಪ್ಡೇಟ್ಸ್ ಅನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ. ಹೌದು ಸ್ನೇಹಿತರೆ, ಏನಿದು ಈ ಹೊಸ ಅಪ್ಡೇಟ್ಸ್? ಹಾಗೆಯೇ ಇವತ್ತು ರಾಜ್ಯ ಸರ್ಕಾರ ಯಾವ್ಯಾವ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡುತ್ತಾರೆ, ಹಾಗೆಯೇ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಆಗುತ್ತೆ ಅಂತ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ. ಹೌದು ಸ್ನೇಹಿತರೆ, ಸೊ ಮೊನ್ನೆ ತಾನೇ ನಡೆದ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಆಯಾ ತಾಲೂಕು ಕಚೇರಿಗಳ ಮೂಲಕ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡ್ತೀವಿ ಅಂತ ಹೇಳಲಾಗಿತ್ತು. ಆದ್ರೆ ರಾಜ್ಯ ಸರ್ಕಾರ ಇಲ್ಲಿ ಬೇರೆ ಹೊಸ ಅಪ್ಡೇಟ್ಸ್ ಅನ್ನು ಮಾಡಿದ್ದಾರೆ. ಸೊ ಬನ್ನಿ ನೋಡೋಣ, ಈ 14ನೇ ಕಂತಿನ ಹಣ ಬಂದಿಲ್ಲ ಅಂತ ಯಾವೆಲ್ಲ ಮಹಿಳೆಯರು ವೇಟ್ ಮಾಡ್ತಾನೆ ಇದ್ದೀರಾ, ಹಾಗೆಯೇ 17 ಮತ್ತು 18ನೇ ಕಂತಿನ ಹಣ ಬಂದಿಲ್ಲ ಅಂತ ಇದ್ದವರು ತಪ್ಪದೆ ಈ ವಿಡಿಯೋವನ್ನು ಕೊರವರೆಗೂ ನೋಡಿ. ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮಗೆ ಅರ್ಥ ಆಗುವಂತದ್ದು. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಒತ್ತಿ. ಸೊ ನಾವು ಯಾವುದೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ. ಇಲ್ಲಿ ಟಿವಿ ಮಾಧ್ಯಮಗಳಲ್ಲಿ ನೀವು ನೋಡಿರಬಹುದು, ಗೃಹಲಕ್ಷ್ಮಿ ಯೋಜನೆಯ ಹಣ ತುಂಬಾನೇ ವಿಳಂಬ ಆಗುತ್ತಿರುವುದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮಹಿಳೆಯರು ತುಂಬಾನೇ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ ಇದ್ದಾರೆ. ಇಲ್ಲಿ ಗ್ಯಾರಂಟಿ ಸ್ಕೀಮ್ ನ ಹಣ ಕೊಟ್ರೆ ಕೊಡಿ, ಇಲ್ಲ ಅಂದ್ರೆ ಸ್ಟಾಪ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಕಾದು ಸಾಕಾಗಿದೆ ಅಂತ ರಾಜ್ಯದ ಮಹಿಳೆಯರು ತುಂಬಾನೇ ಆಕ್ರೋಶವನ್ನು ರಾಜ್ಯ ಸರ್ಕಾರಕ್ಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಇದನ್ನು ಅರಿತ ರಾಜ್ಯದ ಸರ್ಕಾರ ಈಗ ಹೊಸ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಗೃಹಲಕ್ಷ್ಮಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಹೌದು ಸ್ನೇಹಿತರೆ, ಇವತ್ತು ನಿಮ್ಮ ಖಾತೆಗಳಿಗೆ ಒಟ್ಟು 3 ಕಂತುಗಳಲ್ಲಿ 2 ಕಂತುಗಳು ಅಂದ್ರೆ 16 ಮತ್ತು 17ನೇ ಕಂತಿನ ಹಣ ಒಟ್ಟು 6,000 ರೂಪಾಯಿಗಳಲ್ಲಿ 4,000 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ. ಹೌದು, ಇಲ್ಲಿ ಮಾಧ್ಯಮಗಳಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ 14ನೇ ಕಂತಿನ ಹಣ ಬರದೆ 3 ತಿಂಗಳೇ ಆಗಿದೆ. ಹಾಗೆಯೇ ಫೆಬ್ರವರಿ ಇವತ್ತಿಗೆ ಈ ತಿಂಗಳಿಗೆ 12ನೇ ಕಂತಿನ ಹಣ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಿತ್ತು. ಆದ್ರೆ ಇನ್ನೂ ಕೂಡ 14ನೇ ಕಂತಿನ ಹಣ ಕೂಡ ಬಂದಿಲ್ಲ. ಸೊ ಕೊನೆಗೂ ರಾಜ್ಯ ಸರ್ಕಾರ ನಾಳೆ 16 ಮತ್ತು 17ನೇ ಕಂತಿನ ಹಣ ಒಟ್ಟು 4,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸ್ನೇಹಿತರೆ. ಹೌದು, ರಾಜ್ಯದ ಮಹಿಳೆಯರು ತುಂಬಾನೇ ಆಕರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ಅರಿತ ಸರ್ಕಾರ ಒಂದು ಸಭೆಯನ್ನು ನಡೆಸಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಅನ್ನು ನೀಡಲು ಮುಂದಾಗಿದ್ದಾರೆ. ಹೌದು, ಸೊ ಇವತ್ತು ಎಷ್ಟು ಕಂತುಗಳ ಹಣ ಜಮಾ ಆಗುತ್ತೆ ಅಂದ್ರೆ ಬಾಕಿ ಇರುವ 3 ಕಂತುಗಳಲ್ಲಿ 2 ಕಂತುಗಳು ಅಂದ್ರೆ 16 ಮತ್ತು 17ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಹಾಗೆಯೇ ಯಾವೆಲ್ಲ ಮಹಿಳೆಯರಿಗೆ 15ನೇ ಕಂತಿನ ಹಣ ಬಂದಿಲ್ಲ, ಪೆಂಡಿಂಗ್ ಇದೆಯೋ ಅಂದ್ರೆ ಯಾವೆಲ್ಲ ಮಹಿಳೆಯರಿಗೆ IT GST ಅಂದ್ರೆ ಶೋ ಆಗ್ತಿದೆಯೋ ಅಂದ್ರೆ ಬಡ ಮಹಿಳೆಯರದು ಕೂಡ IT GST ಅಂತ ಟೆಕ್ನಿಕಲ್ ಸಮಸ್ಯೆಯಿಂದ ಶೋ ಆಗ್ತಿತ್ತು, ಅವರಿಗೆ 15ನೇ ಕಂತಿನ ಹಣ ಸರ್ವ ಸಮಸ್ಯೆಯಿಂದ ಪೆಂಡಿಂಗ್ ಇತ್ತು. ಸೊ ಅವರಿಗೆ 15, 16, 17 ಒಟ್ಟಾರೆ 6,000 ರೂಪಾಯಿಗಳು. ಹಾಗೆಯೇ ಯಾವೆಲ್ಲ ಮಹಿಳೆಯರಿಗೆ 15ನೇ ಕಂತಿನ ಹಣ ಜಮಾ ಆಗಿದೆ ಅವರಿಗೆ 16, 17. ಸೊ ಈ ರೀತಿಯಾಗಿ 6,000 ರೂಪಾಯಿಗಳು ಹಾಗೆಯೇ 4,000 ರೂಪಾಯಿಗಳು ಮಹಿಳಾ ಬ್ಯಾಂಕ್ ಖಾತೆಗೆ ಇವತ್ತು ಬೆಳಿಗ್ಗೆ 11:30ಕ್ಕೆ ಜಮಾ ಆಗಲಿದೆ. ಹೌದು ಸ್ನೇಹಿತರೆ, ಸೊ ಇಲ್ಲಿ ಯಾವೆಲ್ಲ ಮಹಿಳೆಯರಿಗೆ ಇವತ್ತು ಹಣ ಬಂದಿಲ್ಲ ಅಂದ್ರೆ ಸೊ ಒಮ್ಮೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲೋಗ್ಬಿಟ್ಟು ನಿಮ್ಮ ಫ್ಯಾಮಿಲಿ ಯಾರಾದ್ರೂ ರೇಷನ್ ಕಾರ್ಡ್ ಮೆಂಬರ್ ಯಾರಾದರೂ IT GST ಫೈಲ್ ಮಾಡ್ತಾ ಇದ್ದಾರೋ ಅಥವಾ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಲಿಂಕ್ ಆಗಿದೆಯೋ ಒಮ್ಮೆ ಚೆಕ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಯಾಕೆಂದ್ರೆ ಯಾರ್ದು ಆಧಾರ್ ಮ್ಯಾಪಿಂಗ್ ಆಗಿಲ್ವೋ EKYC ಆಗಿಲ್ವೋ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬರುವುದಿಲ್ಲ. ಯಾಕೆಂದ್ರೆ ಮಹಿಳೆಯರಿಗೆ DBT ಮೂಲಕನೇ ಈ ಗೃಹಲಕ್ಷ್ಮಿ ಯೋಜನೆಯ ಗ್ಯಾರಂಟಿ ಸ್ಕೀಮ್ಗಳ ಹಣ ಜಮಾ ಆಗುತ್ತಿರುವುದು. ಸೊ ಆದ್ರಿಂದ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕಿನ ಅಕೌಂಟ್ಗೆ ಹಾಗೆಯೇ ಆಧಾರ್ ಮ್ಯಾಪಿಂಗ್ ಆಗುವುದು ಕಡ್ಡಾಯವಾಗಿದೆ ಸ್ನೇಹಿತರೆ. ಸೊ ಇವತ್ತು ರಾಜ್ಯ ಸರ್ಕಾರ ಮಹಿಳೆಯರಿಗೆ ಬಂಪರ್ ಗುಡ್ ನ್ಯೂಸ್ ಅನ್ನು ನೀಡಲು ಮುಂದಾಗಿದ್ದಾರೆ. ಹಾಗೆಯೇ ಇವತ್ತು ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತೆ ಅಂದ್ರೆ ಸ್ನೇಹಿತರೆ, ಮಾಧ್ಯಮಗಳಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ ಕೆಲವೊಂದು ಜಿಲ್ಲೆಗಳಿಗೆ ಅಂದ್ರೆ ಹಂತವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತಂತೆ ಸ್ನೇಹಿತರೆ. ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸಿಕ್ಕಿರುವ ಹೊಸ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಆಗಿರುತ್ತೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.